ಕೂಡ್ಲಿಗಿ ಪಟ್ಟಣದ ರಂಗ ಸಂವಾದ, ರಂಗ ಕಲಾವಿದರ ಶ್ರೇಯೋಭಿವೃದ್ಧಿಗೆ ಶ್ರಮ. ಕರ್ನಾಟಕ ನಾಟಕ ಅಕಾಡೆಮಿ ರಾಜ್ಯಾಧ್ಯಕ್ಷ ಕೆವಿ ನಾಗರಾಜ. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ರಂಗ ಕಲಾವಿದ ಶ್ರೇಯೋಭಿವೃದ್ಧಿಗಾಗಿ ತಾವು ನಿರಂತರವಾಗಿ ಶ್ರಮಿಸುತ್ತಿರುವುದಾಗಿ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರಾದ ಕೆವಿ ನಾಗರಾಜ್ ಮೂರ್ತಿ ಹೇಳಿದರು. ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಾಟಕ ಅಕಾಡೆಮಿ ಜಿಲ್ಲಾ ಘಟಕದಿಂದ ಸೋಮವಾರ ಸಂಜೆ ಏರ್ಪಡಿಸಿದ್ದ ರಂಗ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕಲಾವಿದರ ಮಾಶಾಸನವನ್ನು ಇನ್ನೂ 1000 ರು ಹೆಚ್ಚಿಗೆ ಭರಿಸುವಂತೆ ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸಲಾಗಿದೆ. ಮುಖ್ಯಮಂತ್ರಿಗಳು ನಮ್ಮ ಮನವಿಗೆ ಸ್ಪಂದಿಸಿದ್ದು ಹಂತ ಹಂತವಾಗಿ ಹೆಚ್ಚಿಸುವ ಭರವಸೆ ನೀಡಿದ್ದಾರೆ. ಅಂತೆಯೇ ಮೊದಲ ಹಂತವಾಗಿ 500 ರು ಹೆಚ್ಚು ಮಾಡಿದ್ದಾರೆ. ಸದ್ಯ ಮಾಸಿಕ ಗೌರವಧನ 2500 ರುಗಳನ್ನು ಕಲಾವಿದರು ಪಡೆಯುವಂತಾಗಿದೆ. ರಾಜ್ಯ ಮಟ್ಟದ ಪ್ರಶಸ್ತಿಗಳಿಗೂ ಸಿಂಹಪಾಲನ್ನು ನೀಡುವ ಸಂದರ್ಭದಲ್ಲಿ ವಿಜಯನಗರ ಒಳಗೊಂಡಂತೆ ಅಖಂಡ ಬಳ್ಳಾರಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಲಾಗಿದೆ. ಅಖಂಡ ಜಿಲ್ಲೆ ಕಲಾವಿದರ ತವರೂರಾಗಿದ್ದು ಹೆಚ್ಚು ಕಲಾವಿದರಿರುವ ಹಿನ್ನೆಲೆಯಲ್ಲಿ ಹೆಚ್ಚು ಆದ್ಯತೆ ನೀಡಲಾಗಿದೆ ಎಂದರು. ರಾಜ್ಯ ಕಂಡ ಹಿರಿಯ ಮುತ್ಸದ್ದಿ, ರಾಜಕಾರಣಿ ಹಾಗೂ ಹವ್ಯಾಸಿ ರಂಗ ಕಲಾವಿದರಾಗಿದ್ದ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾದ ದಿವಂಗತ ಎಂಪಿ ಪ್ರಕಾಶ್ ರವರ ಗರಡಿಯಲ್ಲಿ ತಾವು ಪಳಗಿರುವುದಾಗಿ ನಾಗರಾಜ್ ರವರು ತುಂಬಾ ಅಭಿಮಾನ ಹಾಗೂ ಹೆಮ್ಮೆಯಿಂದ ಹೇಳಿಕೊಂಡರು. ತಾವು ಹಂಪಿ ಉತ್ಸವದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವ ಮೂಲಕ ಬಳ್ಳಾರಿ ಜಿಲ್ಲೆಯ ಪ್ರಮುಖ ರಂಗ ಕಲಾವಿದರಲ್ಲಿ ತಾವು ಒಬ್ಬರಾಗಿ ಗುರುತಿಸಿಕೊಳ್ಳಲು ಕಾರಣವಾಗಿದೆ ಎಂದು ಅವರು ತಮ್ಮ ಹಳೆಯ ಅಪರೂಪದ ಸಂದರ್ಭ ಸನ್ನಿವೇಶಗಳನ್ನು ಸ್ಮರಿಸಿದರು. ಶೀಘ್ರವೇ ಕೂಡ್ಲಿಗಿಯಲ್ಲಿ ಸುಸಜ್ಜಿತ ಹಾಗೂ ಅತ್ಯಾಧುನಿಕತೆ ಹೊಂದಿರುವ ಕನ್ನಡ ಭವನ ನಿರ್ಮಾಣ ಮಾಡುವ ಮೂಲಕ ಸ್ಥಳೀಯ ಉದಯೋನ್ಮುಖ ಯುವ ನಾಟಕಕಾರರಿಗೆ ವೇದಿಕೆಯನ್ನು ಕಲ್ಪಿಸುವ ಬಗ್ಗೆ ಭರವಸೆಯನ್ನು ನೀಡಿದರು. ನಾಟಕ ಅಕಾಡೆಮಿಯಿಂದ ಈಗಾಗಲೇ ಪಟ್ಟಣದ ಶ್ರೀ ಊರಮ್ಮ ದೇವಿ ಜಾತ್ರೋತ್ಸವದಲ್ಲಿ 2 ನಾಟಕಗಳ ಪ್ರದರ್ಶನಕ್ಕೆ ಕಲಾವಿದರಿಗೆ ಪ್ರಾಯೋಜಕತ್ವವನ್ನು ನೀಡಲಾಗಿದೆ. ಅಲ್ಲದೆ ಕಾಲೇಜು ವಿದ್ಯಾರ್ಥಿಗಳಿಗೆ ರಂಗ ತರಬೇತಿ ನೀಡಲು ಮುಂದಿನ ದಿನಗಳಲ್ಲಿ ಪ್ರಾಯೋಜಕತ್ವವನ್ನು ನೀಡಲಾಗುವುದು ಎಂದರು. ಈ ಭಾಗದಲ್ಲಿ ಉತ್ಸಾಹಿ ಯುವಕ ನೀನಾಸಂ ಕಲಾವಿದ, ರಂಗ ಶಿಕ್ಷಕರಾದ ಶಿವನಾಯಕ ದೊರೆ ರಂಗ ಕಲಾ ಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅವರು ಈ ಭಾಗದ ಕಲಾವಿದರ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ಕಾಳಜಿ ವಹಿಸುತ್ತಿದ್ದಾರೆ ಎಂದು ಶಿವನಾಯಕ ದೊರೆಯವರ ಸೇವಾ ಮನೋಭಾವವನ್ನು ಪ್ರಸ್ತಾಪಿಸುವ ಮೂಲಕ ನಾಗರಾಜ್ ಅವರು ಅಭಿನಂದಿಸಿದರು. ತಾಲೂಕು ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಬ್ಯಾಳಿ ವಿಜಯಕುಮಾರ್ ಗೌಡ, ರಂಗ ಶಿಕ್ಷಕ ಶಿವನಾಯಕ ದೊರೆ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯಕ, ಕಲಾಭಾರತಿ ಕಲಾ ಸಂಘದ ರಾಜ್ಯಾಧ್ಯಕ್ಷ ಬಣಕಾರ ಮೂಗಪ್ಪ, ಕಸಾಪ ಅಧ್ಯಕ್ಷ ಕೆಎಂ ವೀರೇಶ್ ಮಾತನಾಡಿದರು. ಹಿರಿಯ ರಂಗ ಕಲಾವಿದೆ ಪಿ ಪದ್ಮಾ, ಭಾರತಿ, ಅಂಜಿನಮ್ಮ ವೇದಿಕೆಯಲ್ಲಿದ್ದರು. ಕಲಾವಿದರಾದ ಬ್ಯಾಳಿ ಶಿವಪ್ರಸಾದ ಗೌಡ, ವಿಭೂತಿ ವೀರಣ್ಣ, ಬಾಣದ ನರಸಿಂಹಪ್ಪ ಸೇರಿದಂತೆ ವಿಜಯನಗರ ಜಿಲ್ಲೆಯ ವಿವಿಧೆಡೆಗಳಿಂದ ಆಗಮಿಸಿದ್ದ ಅನೇಕ ಹಿರಿಯ ಹಾಗೂ ಯುವ ಉತ್ಸಾಹಿ ಕಲಾವಿದರು, ಉದಯೋನ್ಮುಖ ರಂಗ ಕಲಾವಿದರು, ರಂಗ ಕಲಾಸಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವರದಿ ವಿಜಿ ವೃಷಭೇಂದ್ರ, NKS TV4 ಕೂಡ್ಲಿಗಿ.